ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ಒಂದು 3 ಎಕರೆ 15 ಗುಂಟೆ ಇರತಕ್ಕಂಥ ಒಂದು ಮ್ಯಾಂಗೋ ಫಾರ್ಮ್ ಸೇಲಿಗಿದೆ. ಸೊ ಇದು ಬಂದು ಚನ್ನಪಟ್ಟಣ ತಾಲೂಕು. ಸೊ ನಿಮಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ದು ಪ್ರಾಪರ್ಟಿ ಲೊಕೇಶನ್ಗೆ 60 ಕಿಲೋಮೀಟ್ರ್ ಆಗುತ್ತೆ. ಸೊ ಇದಕ್ಕೆ ಇರ್ತಕ್ಕಂಥದ್ದು 30 ಅಡಿ ಇರ್ತಕ್ಕಂಥ ಇವೇನು ನೋಡ್ತಾ ಇದ್ದೀರಾ, ಸೊ ಇದು ಮೆಟ್ಲಿಂಗ್ ರಸ್ತೆ. ಸೊ 30 ಅಡಿ ನಕಾಶಾ ರಸ್ತೆ ಇದೆ, ಮೆಟ್ಲಿಂಗ್ ರಸ್ತೆ. ಸೊ ಇಲ್ಲಿಂದ ಜಸ್ಟು 50 ಮೀಟ್ರ್ ದೂರದಲ್ಲಿ ನಿಮಗೆ ತಾರ್ ರೋಡ್ ಸಿಗುತ್ತೆ. ಸೊ ಇದು ಒಂದು ಸೈಡ್ ಬದು, ಈ ಬದು ಏನು ಕಾಣಿಸ್ತಿದೆಯೋ ಸೊ ಇದು ಒಂದು ಸೈಡ್ ಬಾರ್ಡ್ರು. ಸೊ ಇದು 140 ಅಡಿ ಫ್ರಂಟೇಜ್ ಬರುತ್ತೆ. ಸೊ ಇದು ಒಂದು ಸೈಡ್ ಬದು. ಸೊ ಇಲ್ಲಿಂದ ಸೊ ಅಲ್ಲಿ ಉಳುಮೆ ಮಾಡಿದ್ರು ನೋಡಿ, ಸೊ ಇಲ್ಲಿ ಪಕ್ಕದಲ್ಲಿ ಉಳುಮೆ ಮಾಡಿದಾರಲ್ಲ, ಸೊ ಇದು ಈ ಬದು. ಸೊ ಈ ಬದುವಿಂದ ಆ ಬದು ಸುಮಾರು 140 ಅಡಿ ಫ್ರಂಟೇಜ್ ಬರುತ್ತೆ ನಿಮಗೆ. ಸೊ ಇದು ಪೂರ್ತಿ ಮಾವಿನ ತೋಟ, ಪೂರ್ತಿ ಜಮೀನಲ್ಲಿ ಮಾವು ಹಾಕ್ಕೊಂಡಿದ್ದಾರೆ. ಸೊ 3 ಎಕರೆ 15 ಗುಂಟೆ RTC. ಇದು ಪೂರ್ತಿ ಜಮೀನಲ್ಲಿ ಮಾವು ಸುಮಾರು 6 ರಿಂದ 7 ವರ್ಷ ಆಗಿರ್ತಕ್ಕಂಥ ಮಾವಿನ ಮರಗಳು ಇವೆಲ್ಲ. ಸೊ ವಾರ್ಷಿಕ ಆದಾಯ ಒಂದು 4 ರಿಂದ 5 ಲಕ್ಷ ಬರ್ತದೆ ಅಂತ ಈಗ ಕ್ಲೇಮ್ ಮಾಡಿದ್ದಾರೆ ಓನರು. ಸೊ ಇದು ಒಂದು 5 ರಿಂದ 6 ವೆರೈಟಿ ಎಲ್ಲ ಥರ ಮಾವುಗಳು ಮಿಕ್ಸ್ ಆಗಿದೆ. ಇದರಲ್ಲಿರ್ತಕ್ಕಂಥದ್ದು ಕೆಂಪು ಮಣ್ಣು. ಸೊ ಇವರು ಉಳುಮೆ ಮಾಡಿಲ್ಲ, ಹಂಗಾಗಿ ಗೊತ್ತಾಗಲ್ಲ. ಪಕ್ಕದಲ್ಲಿ ಉಳುಮೆ ಮಾಡಿದಾರಲ್ಲ, ಸೇಮ್ ಸಾಯಿಲ್ ಈ ಭೂಮಿನಲ್ಲಿ ಇರೋದು. ಸೊ ಇದು ಇವಾಗ ಪ್ರೆಸೆಂಟ್ ಓನರ್ ಬಂದ್ಬಿಟ್ಟು ಮುಸ್ಲಿಮ್ ಆಗಿರ್ತಾರೆ. ಸೊ ಅವರು ಮೂಲ ಪರ್ಚೇಸ್ ಮಾಡಿರ್ತಕ್ಕಂಥ ಪ್ರಾಪರ್ಟಿ. ಸೊ ಮೈನ್ ಸಿಟಿಯಿಂದ ಬರೀ 12 ಕಿಲೋಮೀಟ್ರ್ ಆಗುತ್ತೆ. ಕ್ಲಿಯರ್ ಟೈಟಲ್ ಇರ್ತಕ್ಕಂಥ ಜಾಗ. ಸೊ ಫ್ಯಾಮಿಲಿ ಸಮೇತ ಗೌರ್ಮೆಂಟ್ ತಹಸೀಲ್ದಾರ್ ಇಶ್ಯೂ ಮಾಡಿರೋ ಫ್ಯಾಮಿಲಿ ಟ್ರೀ ಪ್ರಕಾರ ಎಲ್ಲರೂ ಬಂದು ರಿಜಿಸ್ಟರ್ ಮಾಡಿಕೊಡ್ತಾರೆ. ಸೊ ಲೀಗಲಿ ಏನೂ ತೊಂದರೆ ಬರ್ದಂಗೆ ಫ್ಯೂಚರ್ಗೆ 3 ಎಕರೆ 15 ಗುಂಟೆ ಒಂದು ರೀಸನಬಲ್ ಪ್ರೈಸಲ್ಲಿ ಇರ್ತಕ್ಕಂಥ ಮ್ಯಾಂಗೋ ಫಾರ್ಮು. ಸೊ ಬೆಂಗಳೂರು ಕೆಂಗೇರಿ ಮೆಟ್ರೋ ಸ್ಟೇಷನಿಂದ ನಾನಾಗಲೇ ಹೇಳಿದೆ 60 ಕಿಲೋಮೀಟ್ರು, ಮೇನ್ ಸಿಟಿಯಿಂದ 12 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಜಸ್ಟ್ ಒಂದು 50 ಮೀಟ್ರ್ ದೂರದಲ್ಲಿ ನಿಮಗೆ ಟಾರ್ ರೋಡ್ ಸಿಗುತ್ತೆ. ಸುತ್ತಲೂ ಎಲ್ಲ ಬರೀ ತೋಟಗಳು, ಫಾರ್ಮ್ ಲ್ಯಾಂಡ್ಗಳೇ ಇರ್ತಕ್ಕಂಥ ಲೊಕೇಶನ್ನು. ಸೊ ಒಳ್ಳೆ ಇಲ್ವ್ಯೂ ಲೊಕೇಶನಲ್ಲಿ ಬ್ಯಾಕ್ ಸೈಡ್ ಇಲ್ವ್ಯೂ ಕಾಣುತ್ತೆ ನಿಮಗೆ. 3 ಎಕರೆ 15 ಗುಂಟೆ ಮ್ಯಾಂಗೋ ಫಾರ್ಮ್.